ಹೇಳಿ ಮೇಡಮ್, ಮತ್ ಬೇರೇನ್ ವಿಷಯ? ಏನೂ ಇಲ್ಲ ಇನ್ಸ್ಪೆಕ್ಟರ್. ನನ್ ಪರ್ಸ್ ಕದ್ದ ಯೂಟ್ಯೂಬ್ರಿಗೂ ನೀವೇನಾದ್ರೂ ಬುದ್ಧಿ ಕಲಿಸ್ತಿರನೋ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರೆ. ನಾನು ಅದನ್ನೇ ಮಾಡ್ತಿದ್ದೀನಲ್ಲ ಮೇಡಮ್. ಏನ್ ಮಾಡಿದ್ರಿ? ನಿಮ್ ಪ್ರಕಾರ ತಿಂಡಿ ಕೊಡಿಸಿ ಉಪಚಾರ ಮಾಡ್ಬಿಟ್ರೆ ಬುದ್ಧಿ ಬರುತ್ತೆ ಅಂತನಾ? ನಿಮ್ ಪ್ರಕಾರ ಅವ್ನ್ ಲಾಕಪ್ ಅಲ್ಲಿ ಹಾಕಿ ಬೆಂಡೆತ್ತಿ ಕೇಸ್ ಜಡ್ದು ಜೈಲಿಗೆ ಕಳಿಸಿ ಬುದ್ಧಿ ಬರ್ತಾ ಮೇಡಮ್? ನಾನ್ ಹಾಗೇನ್ ಹೇಳಿಲ್ವಲ್ಲ. ಅಟ್ಲೀಸ್ಟ್ ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಅರ್ಥ ಆದ್ರೂ ಮಾಡಿಸಿದ್ರ ನೀವು? ಅದೂ ಇಲ್ಲ. ಈ ಕೆಲ್ಸನ ನಾನೇ ಮಾಡ್ಬೋದಿತ್ತಲ್ಲ. ಆದ್ರೆ ಪೊಲೀಸ್ ಆ ಕೆಲ್ಸ ಮಾಡಿದ್ರೆ ಅವ್ರು ಮುಂದೆ ಹೆದರಿ ಇಂತ ಕೆಲ್ಸ ಮಾಡಲ್ಲ ಅಂತ ನಾನು ಇಲ್ಲಿ ಕರ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಇವ್ರು ಹೆದರೋದಿರ್ಲಿ, ನಿಮ್ ತಲೆ ಮೇಲೆ ಹತ್ ಕೂರೋ ಹಾಗಿದೆ. ಇನ್ನು ಇವ್ರು ಕಳ್ತನ ಬಿಡ್ತಾರಾ? ನಾವು ಇಲ್ಲೇ ಇಡುತ್ತಾ ಇರೋದು, ಅರ್ಥ ಆಯ್ತಾ ಮೇಡಮ್? ತೊಳಿ, ಬ್ರೆಡ್ ಬಿಸ್ಕತ್ತು ಬನ್ನು ಎಲ್ಲ ತಂದಿದ್ನಿ. ಯಾರಿಗ್ ಬೇಕೋ ಅವ್ರಿಗೆ ಕೊಟ್ಕೊಳ್ಳಿ. ತಗೋಬಿಟ್ಟು ತಿನ್ನು. ಮಿಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ ಮುಖ ತೊಳೆದು ಎಷ್ಟು ದಿನ ಆಗಿದ್ಯೋ, ತಲೆ ಬಾಚಿ ಎಷ್ಟು ದಿನ ಆಗಿದ್ಯೋ. ನಿಮ್ ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರಿರ್ಲಿ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಕುಡುಕ್ ತಂದೆ. ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟಿ ಹಗಲಿ ಮೇಲೆ. ಈ ವಯಸ್ಸಿನಲ್ಲಿ ಎಷ್ಟೋ ಜನ ಆರಾಮಾಗಿ ಸ್ಕೂಲಿಗೆ ಹೋದ್ರೆ ಈ ಮಕ್ಕಳು ಮಧ್ಯಾಹ್ನದನ್ನ ಹೇಗ್ ಸಂಪಾದಿಸೋದು ಅಂತ ತಲೆ ಕೆಡ್ಸ್ಕೊತಿರ್ತಾರೆ. ಈಗ ಹೇಳಿ ಮೇಡಮ್, ಇದಕ್ಕೆಲ್ಲ ಕಾರಣ ಯಾರು? ಇವ್ರೇನ್ ಪಾಪ ಮಾಡಿದ್ದಾರೆ? ರಮ್ಯಾ, ನಾನು ಈಗೆಲ್ಲ ಹೇಳಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ ವಿಜಯ್, ನಿನ್ನ ಈ ಥಿಂಕಿಂಗ್ ಒಬ್ಬ ಪತ್ರಕರ್ತೆಯಾದ ನನಗ್ ಬರ್ಲಿಲ್ವಲ್ಲ ಅಂತ ಯೋಚಿಸ್ತಾ ಇದೀನಿ. ಒಬ್ಬ ಸಮಾಜ ಸುಧಾರಕ, ಮನಃಶಾಸ್ತ್ರಜ್ಞ ಪೊಲೀಸ್ ವೇಷದಲ್ಲಿರೋದನ್ನ ನೋಡಿ ಸಂತೋಷ ಆಗ್ತಿದೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ವಿಜಯ್. ಏನ್ರೋ, ಮೇಡಮ್ ಅವರು ನಿಮ್ ಮೇಲಿನ ಕೇಸ್ ವಾಪಸ್ ತಗೊಳಕ್ಕೆ ಒಪ್ಕೊಂಡ್ರು. ಈಗ ಹೇಳಿ, ನಿಮಗೆ ಕಳ್ತನ ಮಾಡ್ಕೊಂಡಿರೋದೇ ಇಷ್ಟನೋ ಅಥವಾ ಶಾಲೆಗೆ ಹೋಗ್ತಿರೋ? ನಮಗೂ ಶಾಲೆ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಮನೇಲಿ ತಿನ್ನೋಕೇನು ಇಲ್ಲ. ಪುಸ್ತಕ ಬಟ್ಟೆ ಎಲ್ಲ ಯಾರು ತಂದ್ಕೊಡ್ತಾರೆ? ಅಷ್ಟೇ ತಾನೇ ನಿಮ್ ಪ್ರಾಬ್ಲಮ್. ನಾನ್ ತಂದ್ಕೊಡ್ತೀನಿ, ಆಯ್ತಾ? ನಿಮ್ ತಾಯಿ ಗುಣ ಆಗೋವರೆಗೂ ಅವ್ರ ಆಸ್ಪತ್ರೆ ಖರ್ಚು, ಅವ್ರ ಔಷಧಿ ಖರ್ಚು, ಅವ್ರ ಊಟದ ಖರ್ಚು ಎಲ್ಲ ನಾನೇ ನೋಡ್ಕೋತೀನಿ. ಆದ್ರೆ ನೀವ್ ಇನ್ಮೇಲೆ ಕಳ್ತನ ಮಾಡಲ್ಲ ಅಂತ ನನಗ್ ಪ್ರಾಮಿಸ್ ಮಾಡ್ಬೇಕು. ಖಂಡಿತ ಮಾಡಲ್ಲ ಸರ್. ಸಾರಲ್ಲ. ನೋಡಿ, ಈ ಮಕ್ಕಳು ಹೇಗೋ ನೀವು ಹಾಗೆ. ನನ್ನ ಅಂಕಲ್ ಅಂತ ಕರೀರಿ, ಪರವಾಗಿಲ್ಲ. ಆಯ್ತು ಅಂಕಲ್. ಏನು, ಈ ಮಕ್ಳ ಜವಾಬ್ದಾರಿನ ನೀವು ನೋಡ್ಕೋತೀರಾ? ನಾನು ಅಂದ್ರೆ ನಾನೊಬ್ನೇ ಅಲ್ಲ, ನಮ್ಮ ಈ ಪುಟಾಣಿ ಫೋರ್ಸ್ ಮತ್ತೆ ನೀನು ಎಲ್ರು ನಮ್ ಕೈಲಾದಷ್ಟು ಸಹಾಯ ಮಾಡೋಣ. ಏನಂತೀರಿ ಪುಟಾಣಿಗಳ? ನಾವ್ ರೆಡಿ ಅಂಕಲ್. ಆಯ್ತು ಅಂಕಲ್, ನಮ್ ಪಾಕೆಟ್ ಮನಿಂದ ಕೊಡ್ತೀವಿ. ವೆರಿ ಗುಡ್. ರತ್ನ, ಸೂರಿ, ಬೆಳಿಗ್ಗೆ ಹೊತ್ತು ನೀವು ಕೂಡ ಪೇಪರು ಹಾಲು ಹಾಕ್ಬಿಟ್ಟು ಸಂಪಾದನೆ ಮಾಡ್ಬೇಕು, ಆಯ್ತಾ? ಆ ಕೆಲಸ ನಾನು ಕೊಡಿಸ್ತೀನಿ. ಅಂಕಲ್, ನೀವ್ ಹೇಳ್ದಾಗೆ ಮಾಡ್ತೀವಿ. ಓಕೆ, ಹಾಗಿದ್ರೆ ನೀವೆಲ್ಲ ಹೊರಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ರಮ್ಯಾ, ರಾತ್ರಿ ಎಲ್ಲ ಮನೆ ಹತ್ರ ಸಿಗೋಣ. ಅವರಿಬ್ರಿಗೂ ಒಳ್ಳೆ ಬಟ್ಟೆ ಕೊಡಿಸ್ಬಿಡು, ಓಕೆ? ಇಲ್ಲ ವಿಜಯ್, ಅದನ್ನ ನನ್ ದುಡ್ಡಿಂದಾನೇ ಕೊಡಿಸ್ತೀನಿ. ಆಗ್ಲೇ ನನಗ್ ಸಮಾಧಾನ ಆಗೋದು. ಆಸ್ ಯು ವಿಶ್. ಗಂಗು, ಆ ಪೊಲಿಟಿಷಿಯನ್ ಇಂಟರ್ವ್ಯೂ ತಗೊಳಕ್ ಹೋಗ್ತಾ ಇದೀವಲ್ಲ, ಅದು ಅಷ್ಟು ನೆಸೆಸಿಟಿ ಅನ್ಸುತ್ತಾ? ಅಂದ್ರೆ ಅರ್ಥ ಆಗ್ಲಿಲ್ಲ ಮೇಡಮ್. ಅಲ್ಲ, ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬೇರೆ ಏನೋ ಕೆಲಸ ಮಾಡುವಂತ ಇಂಥ ಜನಗಳ ಇಂಟರ್ವ್ಯೂನ ತಗೊಂಡು ಅದನ್ನ ಚಾನೆಲ್ ಅಲ್ಲಿ ಪ್ರಸಾರ ಮಾಡೋದ್ರಿಂದ ನಾವೇನ್ ಸಾಧಿಸಿದಂಗ ಆಗತ್ತೆ ಅಂತ. ಹೌದು ಮೇಡಮ್, ಅದು ನಿಜಾನೇ. ಈಗಿನ ಕಾಲದಲ್ಲಿ ಕೆಲಸ ಮಾಡೋರೇ ಒಬ್ರು, ಹೆಸರು ತಗೊಳ್ಳೋರೇ ಒಬ್ರು. ಕರೆಕ್ಟ್. ಉದಾಹರಣೆಗೆ ನಮ್ಮ ವಿಜಯನೇ ತಗೊಂಡ್ರೆ, ಅವನೊಬ್ಬ ಪೊಲೀಸ್ ಆಗಿದ್ರು ಕೂಡ ಅವನಲ್ಲೊಬ್ಬ ಸಮಾಜ ಸುಧಾರಕ ಇದ್ದಾನೆ ಅಂತ ಅನ್ಸಲ್ವಾ? ವಿಜಯ್ದು ಇಂಟರ್ವ್ಯೂ ಮಾಡೋಣ ಬಿಡಿ ಮೇಡಮ್. ವಿಜಯ್ ಪ್ರಚಾರದಿಂದ ತುಂಬಾನೇ ದೂರ. ಅವನ್ಗೆ ಅಂತವೆಲ್ಲ ಬೇಕೇ ಇಲ್ಲ. ಅವನು ಇಂಟರ್ವ್ಯೂ ಕೊಡೋಕ್ ಒಪ್ಕೊಳ್ಳಲ್ಲ. ಎಂತ ವಿಪರ್ಯಾಸ ನೋಡಿ ಮೇಡಮ್. ಕೆಲಸ ಮಾಡದೇ ಇರೋರು ಪ್ರಚಾರ ಬಯಸ್ತಾರೆ, ಕೆಲಸ ಮಾಡೋರು ಅದರಿಂದ ದೂರ ಓಡ್ತಾರೆ. ಸರಿ ಮೇಡಮ್, 3 ಗಂಟೆಗೆ ಇಂಟರ್ವ್ಯೂಗೆ ಹೋಗೋದಿದೆ, ರೆಡಿಯಾಗಿ ಮೇಡಮ್. ಓಕೆ, ಸರಿ ಗಂಗಾ, ಬಾಯ್ ಮೇಡಮ್. ಬಾಯ್. ಏ ವಿಜಯ್, ನಿನ್ಗೆ ಪೊಲೀಸ್ ಕೆಲ್ಸ ಇಷ್ಟನೋ ನಾನ್ ಇಷ್ಟನೋ? ಒಂದ್ ವೇಳೆ ನೀನ್ ಪೊಲೀಸ್ ಕೆಲ್ಸನೇ ಏನಾದ್ರೂ ಹೆಚ್ಚು ಅಂತ ಹೇಳಿದ್ರೆ ನಾನ್ ಸುಮ್ನೆ ಬಿಡಲ್ಲ. ಹೇಳು ವಿಜಯ್, ಒಂದೇ ಒಂದ್ಸಲ ನಿನ್ನ ಪ್ರೀತಿಸ್ತಾ ಇದೀನಿ ಅಂತ ಹೇಳು. ಪ್ಲೀಸ್ ಹೇಳು ವಿಜಯ್. ನೋಡ್ರಪ್ಪ, ನಾನು ಹೇಳ್ತಾ ಇರೋದು ನಿನ್ನೊಳ್ಳೇದಕ್ಕೆ. ಅದೇನೋ ಸರಿ.
ಯಾಕೋ ಲೇಟು? ಅಮ್ಮ ಅಲ್ಲೇ ಕೂತು ಟಿವಿ ನೋಡ್ತಿದ್ರು ಕಣೋ, ಅದಕ್ಕೆ ಬರಕ್ ಲೇಟ್ ಆಯ್ತು. ಅದಿರ್ಲಿ, ವೀಣಾ ಗೋವಿಂದ ಯಾರು ಕಾಣ್ತಾನೆ ಇಲ್ವಲ್ಲೋ? ಇವತ್ ನಾವಿಬ್ರೇ ಫಸ್ಟು, ಈಗ ಎಲ್ಲಾರ್ನು ಕರ್ಕೊಂಡ್ ಹೋಗ್ಬೇಕು. ಸರಿ ನಡಿ, ಮತ್ತೆ ಅವ್ರನ್ನೆಲ್ಲ ಕರ್ದು ಪಾನಿಪುರಿ ತಿಂದು ಹೋಗೋದ್ರಲ್ಲಿ ಲೇಟ್ ಆಗುತ್ತೆ. ಬಾ ಹೋಗೋಣ. ವೀಣಾ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟೆ? ಎಲ್ಲೂ ಇಲ್ಲಮ್ಮ, ಇಲ್ಲೇ. ನನಗ್ ಗೊತ್ತು ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ. ಆ ಗಂಡುಡ್ಗುರ್ ಜೊತೆ ಸೇರ್ಕೊಂಡು ನೀನು ಗಂಡು ಬೀರಿ ಆಗ್ಬಿಟ್ಟೆ ಕಣೆ. ನಿನ್ಗೆ ಎಷ್ಟು ಸರಿನೇ ಹೇಳೋದು? ಅವಳ ಮಗಳಲ್ಲ, ನನ್ ಮಗ. ಅವಳು ಯಾವ ಹುಡುಗರಿ ತಾನೇ ಕಮ್ಮಿ ಇದ್ದಾಳೆ ಹೇಳು? ಓ, ನೀವು ಅವಳ ಜೊತೆ ಸೇರ್ಕೊಂಡ್ಬಿಟ್ರಾ? ಸರಿ ಹೋಯ್ತು. ಹಿಂದೆಲ್ಲ ನಾವು ಪಕ್ಕದ ಮನೆಗೆ ಹೋಗ್ತೀವಿ ಅಂದ್ರೂ ಬಿಡ್ತಾ ಇರ್ಲಿಲ್ಲ. ನೀವು ನೋಡಿದ್ರೆ ಅವಳನ್ನ ಹುಡುಗರ ಜೊತೆ ಬೀದಿ ಸುತ್ತಾಕ್ ಬಿಡ್ತಿದ್ದೀರಲ್ರಿ? ಲೇ, ಅವಳು ಯಾರೋ ಬೀದಿ ಹುಡುಗರ ಜೊತೆ ಸುತ್ತಾಡಕ್ ಹೋಗ್ತಿಲ್ಲ ಕಣೆ, ಪಕ್ಕದ ಮನೆ ಹುಡುಗರ ಜೊತೆ ಅಂಕಲ್ ಮನೆ ಹೋಗ್ತಿದ್ದಾಳೆ. ಹೋಗಿ ಅಡ್ಗೆ ಮಾಡೋಗು. ವೀಣಾ, ಹುಷಾರಾಗಿ ಹೋಗಿ ಬೇಗ ಬಂದ್ಬಿಡಮ್ಮ. ಸರಿ ಪಾಪ, ಬಾಯ್. Bye. ಬಾಯ್ ಮಮ್ಮಿ. ಬಾಯ್. ಇರೋ ಸ್ವಲ್ಪ ಬರ್ತಾನೆ, ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ನವಿಗೆ ಕಾಯ್ದಿದ್ರೆ ಫನ್ವಾಡ್ ಹೋದಾಗೆ. ಅವನು ಇಲ್ಲೇ ಸಾಯಂಕಾಲ ಮಾಡ್ಬಿಡ್ತಾನೆ. ಬೇಸಿಗೆ ರಜೆ ಎಲ್ಲ ಹೀಗೆ ಕಳ್ದೋಗುತ್ತೆ. ಈ ಭೀಮ ತುಂಬಾ ಕಾಯಿಸ್ತಿದ್ದಾನೆ ಕಣ್ರು. ಪಾಪ ಭೀಮ ಇನ್ನು ಟಿಫನೇ ಮಾಡಿರ್ಲಿಲ್ಲ ಅನ್ಸುತ್ತೆ. ನಮ್ಗೋಸ್ಕರ ಹಾಗೆ ಓಡ್ ಬರ್ತಿದ್ದಾನೆ. ಏನಿಲ್ಲ, ಅವ್ನ್ ಮೊದ್ಲೇ ತಿಂಡಿ ಪೋತ. ಇಷ್ಟೊತ್ತು ಅವ್ನ್ ತಿಂದೇ ಇರ್ತಾನ. ಹೌದೌದು, ಥೇಟ್ ಆ ಮಹಾಭಾರತದ ಭೀಮನ ಹಾಗೆ ಅಲ್ವೇನ್ರೋ? ಸಾಕು ಬಿಡಮ್ಮ, ನೋಡಲ್ಲಿ ಎಲ್ಲ ಕಾಯ್ತಿದ್ದಾರೆ. ಅವರು ನನ್ನ ಆಡ್ಕೊಂತಾರೆ. ಯಾಕೋ ಆಡ್ಕೊಂತಾರೆ? ಅವ್ರ ಅಮ್ಮಂದಿರೇನವ್ರು ತಿನ್ಸಲ್ವಾ? ಆಗಲ್ಲಮ್ಮ, ಎಲ್ಲ ನೋಡ್ತಿದ್ದಾರೆ. ನಾ ಆಮೇಲೆ ಬಂದು ತಿನ್ಕೊಂತೀನಿ. ಸರಿಯಪ್ಪ, ಹೋಗು. ಬೆಳಗ್ಗೆ ಬೇಗ ಎದ್ದಿದ್ರಿಗೆ ಆಗ್ತಿತ್ತಾ? ಹೋಗ್ಲಿ ಬಿಡು, ಹುಷಾರಾಗಿ ಹೋಗು. ಸರಿಯಮ್ಮ. ಬಾಯಮ್ಮ. ಬಾಯ್ ಪುಟ. ಹಾಯ್ ಹಾಯ್. ನಡೀರೋ ಹೋಗೋಣ. ಓ, ಭೀಮಸೇನ ಮಹಾರಾಜರ ಭೋಜನ ಆಯ್ತು. ಹೇ ಹೋಗ್ರೋ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಾನ್ ನಿಮ್ ಜೊತೆ ಬರಲ್ಲ. ಅವ್ನು ಸುಮ್ನೆ ತಮಾಷೆ ಮಾಡಿದ್ ಕಣೋ. ನಡೀರಿ, ಇನ್ನ ತುಂಬಾ ದೂರ ಹೋಗ್ಬೇಕು. ಎಲ್ಲ ರೆಡಿ ಆಗಿದ್ದೀರಲ್ವಾ? ಓ, ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದೀವಿ. ಸರಿಯಾಗಿದೆ, ಹೊರಡೋಣ. ಸೂರ್ಯರತ್ನ ಬರ್ಲೇ ಇಲ್ವಲ್ರೋ? ಅಗೋ ನೋಡು, ನೀನ್ ಹೇಳ್ತಿರುವಾಗ್ಲೇ ಬರ್ತಾ ಇದ್ದಾರೆ. ಪಾಪ ಅವ್ರ ಹತ್ರ ಸೈಕಲ್ ಇಲ್ಲ ಕಣ್ರೋ. ನಡ್ಕೊಂಡ್ ಬರ್ಬೇಕಲ್ವಾ, ಅದಕ್ಕೆ ಲೇಟ್. ಹೇಗಾದ್ರೂ ಮಾಡಿ ಅವ್ರಿಗೂ ಸೈಕಲ್ ಸಿಗೋ ಹಾಗೆ ಮಾಡ್ಬೇಕು ಕಣ್ರೋ ನಾವು. ಹೌದು, ಅಂಕಲ್ ಗೆಲ್ಲಿ ಅವ್ರಿಗೂ ಸೈಕಲ್ ಕೊಡ್ಸೋಕ್ ಮಾಡೋಣ. ಸರಿ, ಆದ್ರೆ ಅವರೇ ಎಲ್ಲ ದುಡ್ಡು ಹಾಕೋದ್ ಬೇಡ. ನಮ್ ಪಾಕೆಟ್ ಮನಿ ಸೇರಿಸಿ ಅಂಕಲ್ ಕೈಗೆ ಕೊಡೋಣ. ಏನಂತೀರಾ? ಗುಡ್ ಐಡಿಯಾ. ಏನದು ಗುಡ್ ಐಡಿಯಾ? ನಮ್ಮನ್ ಬಿಟ್ಟೋಗದಾ? ಬಿಟ್ಟೋಗೋ ಆಗಿದ್ರೆ ನಿಂಗ್ಯಾಕ್ ಕಾಯ್ತಾ ನಿಲ್ತಿದ್ವಿ? ಸರಿ, ನಮ್ಮ ಹತ್ರ ಸೈಕಲ್ ಇಲ್ವಲ್ಲ, ಹೇಗ್ ಹೋಗೋದು? ಸುಮ್ನೆ ನಮ್ಮಿಂದ ನಿಮ್ಗೆಲ್ಲಾ ತೊಂದ್ರೆ ಆಗತ್ತೆ ಕಣ್ರೋ. ನಾನ್ ನೆನ್ನೆನೆ ಹೇಳ್ದೆ, ನೀವು ಹೋಗ್ ಬನ್ನಿ, ನಾವ್ ಬರಲ್ಲ ಅಂತ. ನೋಡೋ ಸುರಿ, ನೀನ್ ಈಗೆಲ್ಲ ಹೇಳೋದಾದ್ರೆ ನಾವ್ ಯಾರು ನಿನ್ನ ಹತ್ರ ಮಾತಾಡಲ್ಲ. ಫ್ರೆಂಡ್ಸ್ ಅಂದ್ರೆ ಏನಂತ ಅನ್ಕೊಂಡಿದೀರಾ? ನೀವಿಬ್ರು ನೆನ್ನೆನೆ ನಮ್ಮೆಲ್ರ ಫ್ರೆಂಡ್ಸ್ ಆಗ್ಬಿಟ್ರಿ. ಫ್ರೆಂಡ್ಸ್ ಅಂದ್ರೆ ಕಷ್ಟ ಸುಖ ಎರಡರಲ್ಲೂ ಜೊತೆಲಿ ಇರ್ಬೇಕು ಕಣ್ರೋ. ಈಗೇನು, ನಿಮ್ ಹತ್ರ ಸೈಕಲ್ ಇಲ್ಲ ಅಷ್ಟೇ ತಾನೆ? ನಮ್ಮಲ್ಲೇ ಇಬ್ರು ಡಬಲ್ ಹೋದ್ರೆ ಆಯ್ತು. ನಾನು ಸೂರ್ಯನ್ ಕೂರ್ಸ್ಕೊಳ್ತೀನಿ. ಪ್ರಾಬ್ಲಮ್ ಸಾಲ್ವ್. ಆಯ್ತು ಕಣ್ರೋ, ನಡೀರಿ ಹೋಗೋಣ. ನಡೀರೋ ಹೋಗೋಣ. ಮಿಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ, ಮುಖ ತೊಳೆದು ಎಷ್ಟು ದಿನ ಆಗಿದೆಯೋ, ತಲೆ ಬಾಚಿ ಎಷ್ಟು ದಿನ ಆಗಿದೆಯೋ. ನೀವು ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರು ಇಲ್ಲ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ತಿನ್ನು ಪುಟ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಕುಡುಕ್ ತಂದೆ.
ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟಿ ಹಗಲ ಮೇಲೆ. ಈ ವಯಸ್ಸಿನಲ್ಲಿ ಎಷ್ಟೋ ಜನ ಆರಾಮಾಗಿ ಸ್ಕೂಲಿಗೆ ಹೋದ್ರೆ ಈ ಮಕ್ಕಳು ಮಧ್ಯಾಹ್ನದನ್ನ ಹೇಗೆ ಸಂಪಾದಿಸೋದು ಅಂತ ತಲೆ ಕೆಡ್ಸ್ಕೊತಿರ್ತಾರೆ. ಯಾಕ್ ಮಕ್ಳ ಎಂಜಿನಲ್ಲಿ ಊಟ ಮಾಡ್ತಾ ಇದ್ದೀರಾ? ನಿಮಗ್ ಮನೆ ಇಲ್ವಾ? ಇಲ್ಲ ಅಕ್ಕ, ನಮ್ಗೆ ಮನೆ ಇಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ. ನಮ್ಗೆ ಭಿಕ್ಷೆ ಸಿಗ್ತಾ ಇರೋ ದಿನ ತುಂಬಾ ಹಸ್ವಾದ್ರೆ ಇಲ್ಲಿ ಬಂದ್ ತಿಂತೀವಿ. ನೋಡಿ ಮಕ್ಳ, ಇನ್ಮೇಲೆ ನಮ್ಗೆ ಯಾರು ಇಲ್ಲ ಅಂತ ಹೇಳ್ಬಿಡಿ. ನಿಮ್ಗೆಲ್ಲ ಅಕ್ಕ ನಾನಿದ್ದೀನಲ್ಲ. ನೀನು ನಮ್ಮ ಅಕ್ಕನ? ಹೌದು, ಇನ್ಮೇಲೆ ನಾನೇ ನಿಮ್ ಅಕ್ಕ. ನಿಮ್ಗಿರಾಕ್ ಮನೆ ಊಟ ಎಲ್ಲ ನಾನೇ ಕೊಡ್ತೀನಿ. ಅಕ್ಕ, ಇದು ನಿಜಾನಾ? ಇಲ್ಲ, ಇದು ಕನ್ಸಿರ್ಬೋದು. ಅವಾಗವಾಗ ನನ್ಗೆ ಈ ತರ ಕನ್ಸು ಬೀಳ್ತಾ ಇರತ್ತೆ. ನಿಜಕ್ಕ? ಹೌದು, ಇದೇನು ಕನ್ಸಲ್ಲ. ಈಗ 3 ಜನರು ನಿಮ್ ಹೆಸರು ಹೇಳಿ. ನಾನ್ ರಾಣಿ, ನಾನ್ ಶಿವ, ನಾನ್ ಪುಟ್ಟ. ಸರಿ, ಈಗ ನೀವು 3 ಜನನು ನಾನ್ ಹೇಳ್ದಾಗ ಕೇಳ್ಬೇಕು. ಕೇಳ್ತೀರಲ್ಲ? ಆಯ್ತು, ಕೇಳ್ತೀವಕ್ಕ. ಹಾಗಾದ್ರೆ ಮೊದ್ಲು ಎಂಜಿನ ಬಿಸಾಕಿ ನನ್ ಜೊತೆ ಬನ್ನಿ. ಯಾಕೆ ಈ ಅಕ್ಕ ನಿಮ್ಗೆ ಬೇರೆ ಊಟ ಕೊಡ್ಸಲ್ಲ ಅನ್ಕೊಂಡ್ರಾ? ಅಬ್ಬಾ, ಎಷ್ಟ್ ಚೆನ್ನಾಗಿದೆ ಕಣ್ರೋ ಈ ಫಿಲಮ್. ಹೌದೌದು, ತುಂಬಾ ಚೆನ್ನಾಗಿದೆ. ಇನ್ನು ಒಳಗಡೆನೂ ಹೋಗಿಲ್ಲ, ಫಿಲಮು ನೋಡಿಲ್ಲ. ಪೋಸ್ಟರ್ಸ್ ಚೆನ್ನಾಗಿರ್ಬೇಕಾದ್ರೆ ಫಿಲಮ್ ಇನ್ನೆಷ್ಟ್ ಚೆನ್ನಾಗಿರ್ಬೋದು. ಒಳಗಡೆ ಹೋದ್ಮೇಲೆ ನೀವೇ